ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ. ಮಾರ್ನಿಂಗ್ ಎದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಫಸ್ಟ್ ಎಲ್ಲಿ ಗೊತ್ತಾ, ATM ಹೋಗಿ ದುಡ್ಡು ತೊಗೊಂಡು ಬರೋಣ ಅಂತ. ಸೊ ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಆಟ ಆಡ್ದವ್ರೆ. ನಾನು ಡೈಲಿ ಬರ್ತಾಯಿದ್ದೆ, ಇವತ್ತು ಬರಬೇಕಿತ್ತು. ಆದರೆ ಇವಾಗ 7 to 4 ಶಿಫ್ಟು ಬೇಗ ಹೋಗಬೇಕಾಗಿರೋದ್ರಿಂದ ಇವತ್ತು ಆಡೋಕ್ಕೆ ಬರ್ತಾಯಿಲ್ಲ. ಆಡೋಕ್ಕೆ ಬಂದರೆ ತುಂಬ ಲೇಟ್ ಆಗುತ್ತೆ, ಮತ್ತು ಸ್ನಾನ ಮಾಡೋದಕ್ಕೂ ಲೇಟ್ ಆಗಿಬಿಡುತ್ತೆ. ಇವಾಗ ಸ್ನಾನ ಮಾಡೇ ಬಂದುಬಿಟ್ಟಿದ್ದೀನಿ, ಇನ್ನು ಮತ್ತೆ ಆಟ ಆಡೋದಿಲ್ಲ. ಸೊ ಇವಾಗ ಸೀದಾ ರೂಮ್ಗೆ ಹೋಗೋಣ ಬನ್ನಿ. ಎಲ್ಲ ಆಡ್ತವ್ರೆ, ಅವರೆಲ್ಲ ಆಡಲಿ, ನಾವು ರೂಮ್ಗೆ ಹೋಗಿ ಬೇಗ ಆಫೀಸ್ಗೆ ಹೋಗ್ಬೇಡ. ಸ್ವಲ್ಪ ಅದಕ್ಕೆ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಇನ್ನೇನು ಮಾಡೋದು, ಮತ್ತೆ ಆಗಲ್ವಲ್ಲ, ನಿಮಗೂ ಗೊತ್ತು ಕತೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಅಂತ ಆಗಿರೋ ಡೌಟೇ ಆಯಿತಾ. ಸೊ ಅದಕ್ಕೆ ಸ್ವಲ್ಪ ಬೇಗನೆ ಆಫೀಸ್ಗೆ ಹೋದರೆ ಅಂದರೆ 6:30 ಆಗಿಯೇ ಇರ್ಬೋದು. ಸೊ ಆವಾಗ ಲಾಗಿನ್ ಆದರೆ ಬೇಗ. ಸೊ ನಾನು ಸ್ವಲ್ಪ ಬ್ರೇಕ್ ತೊಗೊಂಡು ಬರ್ಬೋದು, ಮತ್ತು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೆಂಗೆ ಅಂತ ಗೊತ್ತಿಲ್ಲ. ಇಲ್ಲಾಂದರೆ ಸುಮ್ಮನೆ ಗ್ಯಾಸ್ಟಿಕ್ ಆಗುತ್ತೆ, ನನಗಂತ ಇಷ್ಟನೇ ಇಲ್ಲ. ನೆವರ್ ಸ್ಕಿಪ್. ಹೆಂಗೆ ಬಂದರೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾತ್ರ ಸ್ಕಿಪ್ ಮಾಡೋಂಗಿಲ್ಲ ಅಂತಿದ್ದೀನಿ. ಅದಕ್ಕೆ ಸೊ ನೋಡೋಣ ಬನ್ನಿ. ಇವಾಗ ಬ್ಲಾಗ್ ಆಗ್ತಾಯಿಲ್ಲ ಅನ್ಕೋತೀನಿ. 8 ನಿಮಿಷ ನಂದು ಇದಾಗ್ಬಿಡುತ್ತಾ ಅಂತ. ಬ್ರೇಕ್ ಏನಾಗ್ಬೋದು, ನಿಮ್ಗೇನು ಅನಿಸುತ್ತೆ? ಹೋಗ್ತಾ ಮಾಡಿಬಿಡ್ತೀನಿ, ಮತ್ತು ಅದಕ್ಕೆ ವಾಯ್ಸ್ ಓವರ್ ಮಾಡಬೇಕಾಗತ್ತೆ ಅಷ್ಟೇ. ಅಂದರೆ ಮಾತಾಡ್ತಾ ಹೋಗೋಕ್ಕಾಗಲ್ಲ. ಇದು ಒಣಗಿದೆ, ಆಲ್ಮೋಸ್ಟ್ ಒಣಗಲ್ಲ ಅನ್ಕೊಬಿಟ್ಟಿದೆ. ಫೈನಲಿ ಒಣಗೈತಪ್ಪ. ಮತ್ತೆ ಒಂದು ತಗೊಳ್ಳೋಣ, ಯಾಕಂದರೆ ಒಳಗಡೆ ಟ್ರೈ ಇದೆ. ಸರಿ, ಒಳಗಡೆ ಒಣಗಿಲ್ಲ. ಸನ್ಲೈಟ್ ಆ ಕಡೆಯಿಂದ ಬರೋದಲ್ವ. ಏನು ಇವಾಗ ನಿದ್ರೆ ಮಾಡಿ ಇದ್ದಂಗೆ ಕಾಣಿಸ್ತಿದ್ದೀನಿ. ಸ್ನಾನ ಮಾಡಿದ್ರು ಗೊತ್ತಾಗ್ತಿಲ್ವಲ್ಲ, ನನ್ನ ಫೇಸು ಹಿಂಗೆ ಕಾಣೋದು. ಇನ್ನೂ ಬರ್ತಾನೆ ಇಲ್ವಲ್ಲ ಸೂರ್ಯ. ಬೇಗ ಆದರೆ ಇದೆ ಕಷ್ಟ. ತುಂಬ ದಿನ ಇದೆಲ್ಲ ಈ ಥರ ಬೇಗ ಎದ್ದೇಳಿದೆ. ಇಲ್ಲ, ನಾನು ಲಾಸ್ಟ್ 3-4 ಡೇಸಿಂದ ಬೇಗ ಎದ್ದೇಳ್ತಾ ಇದ್ದೀನಿ. ಅಂದರೆ ಹೊರಗಡೆ ರನ್ನಿಂಗು, ವಾಕಿಂಗು, ಒಂದಿನ ಫುಟ್ಬಾಲ್ ಓಡೋಕ್ಕೋದೆ. ನಿನ್ನೆ ಇವತ್ತು ಹೋಗ್ತಿದ್ದೆ, ಬಟ್ ಆದರೆ ಕ್ಯಾನ್ಸಲ್ ಮಾಡಿದೆ. ಗುರು ಇವರು ಏನು ಮಾಡ್ತಾರೆ ಅಂತ ಗೊತ್ತಾಗಲ್ವಲ್ಲಪ್ಪ. ನಾನು ಇನ್ನು ತುಂಬ ಜನ ನೋಡ್ತಾಯಿದ್ದೀನಿ. ಸೊ ಎಲ್ಲರೂ ಮರನೋಗಿ ದೇವ್ರ ಥರ ನೋಡಿದೆ ಅಂತ ಒಬ್ಬರೆಲ್ಲ ತುಂಬ ಜನ ನೋಡ್ಬಿಟ್ಟೆ, ಅದಕ್ಕೆ ನೋಡ್ತಾಯಿದ್ದೀನಿ. ಒಬ್ಬರು ನೋಡಿದೆ ಮರನೋಗಿ ದೇವ್ರನ್ನ ಹಿಂಗೆ ಮಾಡ್ಕೋತೀವಲ್ಲ, ನಮಸ್ಕಾರ ಆ ಥರ ಇದು ಮರಕ್ಕೆ ಹೋಗಿ ಮಾಡ್ಕೋತಾರೆ. ನನ್ನ ಪ್ರಕಾರ ಗುಡ್ ಐ ಥಿಂಕ್ ಎಲ್ಲ. ಇವಾಗ 4:20 ಆಗಿದೆ. ಸೊ ಬಂದು ಇವಾಗ ರೆಡಿಯೆಲ್ಲ ಆಗಿದ್ದೀನಿ. ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದೆ. ಏನೇನಿಲ್ಲ, ಒಂದು GoPro ಕ್ಯಾಮ್ರಾ ಮತ್ತು ಫೋನು ಅಷ್ಟೇ ತಗೊಳಕ್ಕೆ ಬಾಕಿತ್ತು. ಸ್ವಲ್ಪ ತೊಗೊಂಡಿದ್ದೀನಿ. ಏನಾದ್ರು ಮರ್ತಿದ್ದೀನ ನನಗೂ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಮರ್ತಿದ್ನೆಲ್ಲ ಈ ಸಲ ಹಾಕ್ಕೊಂಡಿದ್ದೀನಿ. ಆವಾಗ ಏನು ಮರ್ತಿಲ್ಲ ಅಂದ್ಕೊಟ್ಟಿದ್ದೀನಿ. ಸೊ ಹೋಗೋಣ, ಇನ್ನೇನಿಲ್ಲ. ಚಲಿए मिलते बाय 7 दिन बाद 22nd आराम से आ गया वही ಅವರು ಇನ್ನೂ ಒಬ್ಬರೇ ಇರಬೇಕು ರೂಮಲ್ಲಿ. ಸೊ ಬನ್ನಿ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಮೇಲೆ ಅಂದ್ಬಿಟ್ಟಿದ್ದೇನೆ. ಸಿಲ್ಲೋಡಿ ಹೆಂಗೆ ಕಾಣಿಸ್ತಿದೆಯಲ್ಲ, ಸೈಡಿಗೆ ಬನ್ನಿ. ಅದು ಅದೇ ಥರ ಇರೋದು. ನಾನು ಏನು ಮಾಡಲಿ, ಈ ಸೈಕಲ್ ಇದು ಹಾಕೊಂಡು ಹೆಂಗೆ ಹೋಯ್ತು ಅನಿಸ್ತ ಅನ್ಕೋದ್ರು. ಗೈಸ್ ಚೆಕ್ ಮಾಡೋದು. ನಾನು ಹೊಸಬರೆಲ್ಲ ಬೆಂಗಳೂರು ಮೈಸೂರು ಓಡಾಡ್ತಾ ಇರೋದು. ಈಗ ಬಂದು ಚೆಕ್ ಮಾಡಿ ಮೇಡಮ್, ಅವ್ರು ಟಿಕೆಟ್ ತಗೊಂಡಿರ್ತಾರೆ. ಮೇಡಮ್ ನಾವು ಸ್ಯಾಟರ್ಡೇ ತನಕ ನಿಂತ್ಕೊಂಡು ಹೋಗ್ಬೇಕು.
ಏನಾಯ್ತಂದರೆ ದೊಡ್ಡ ಫ್ಲಾಪೇ ಆಗಿಬಿಡ್ತು. ಅಷ್ಟು ಬೇಗ ಮೈಸೂರು ಮರೆತೋಗ್ಬಿಟ್ಟಿದ್ದೀನ ಅಂತ ನಾನು. ಯಾಕಂದರೆ ಸೊ ಎಲ್ಲಿ ಇಳಿಬೇಕಿತ್ತು ನಾನು, ಸಬರ್ ಬಸ್ ಸ್ಟ್ಯಾಂಡ, ಹಾಂ ಒಂದು ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಹೇಳ್ಕೊಂಡಿದ್ದೀನಿ. ಅಲ್ಲಿ ಇದು ಮಲಬಾರ್ ಅಂತ ಬರುತ್ತೆ, ಸುಧಾ ಮಲಬಾರ್ ಗೋಲ್ಡ್, ಸೊ ಅಲ್ಲಿ ನಾನು ಇಳಿಬೇಕು. ನಾನು ಎಷ್ಟು ಆಲ್ಮೋಸ್ಟ್ 1 ಕಿಲೋಮೀಟ್ರ್ ದೂರ ಬಂದ್ಬಿಟ್ಟಿದ್ದೀನಿ. ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀನಿ. ಸುಮ್ಮನೆ ರ್ಯಾಪಿಡ್ ಮಾಡಿ ಇವಾಗ ನೋಡಿ, ಸುಮ್ಮನೆ ಇವಾಗ 9 ಗಂಟೆ ಆಗುತ್ತೆ ಅಂದರೆ ಬಸ್ ಇವಾಗ ಅಲ್ಲಿ 9 ಗಂಟೆಗೆ ಕರೆಕ್ಟ್ ಸಿಗುತ್ತೆ ಆಯಿತಾ, ಬಟ್ ಸೀಟ್ ಇರುತ್ತೆ ಅದು ಗೊತ್ತಿಲ್ಲ. ಇವಾಗ ಏನೇನು ಕರ್ಮ ನೋಡಿ, ಏನೂ ಗೊತ್ತಿಲ್ಲ ಅಂದರೆ ಇನ್ನೂ 700 ಮೀಟರ್ಸ್ ಇದೆ. ಬಡೀರಿ ಈ ರೋಡ್ ನೋಡಿ, ಖಾಲಿ ರೋಡ್. ಏನು ಗುರು, ನಾನು ಇಷ್ಟೊಂದು ತಲೆ ಇದಾಗುತ್ತೆ ನನಗೆ. ಗೊತ್ತಾಯ್ತು ಲಾಸ್ಟ್ ಮೂಮೆಂಟ್ಗೆ ಆ ಮಲಬಾರ್ ಇದು ತೋರಿಸೋಲ್ಲ. ಒಂದೊಂದು ಸಲ ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಡ್ತಾರೆ, ಇನ್ನೊಬ್ಬರು ಅಲ್ಲಿ ನಿಲ್ಲಿಸಲ್ಲ. ಅಲ್ಲೊಂದು ಸಲ ಹೋದ್ರೆ ಇಲ್ಲ ಹೇಳಬೇಕು, ಹೇಳೋರು ಇಲ್ಲ. ಸೊ ನಾನೇನು ಮಾಡಲಿ ಇವಾಗ, ಮತ್ತೆ 850 ತೋರಿಸ್ತಿದೆಯಲ್ಲಪ್ಪ. ನಾನು ಬರೋಗಿ ಇದೇ ರೂಟಲ್ಲಿ ಬಂದಿರೋದು. ಏನು ಕರ್ಮ ಆಗಿರೋದು. ಇದೊಂದು ದೊಡ್ಡ ಪಾಠ ಆಯಿತಾ, ಹೇಳಿದ್ರೆ ಅಂದರೆ ನೆಕ್ಸ್ಟ್ ಟೈಮಿಂದ ಮಿಸ್ಟೇಕ್ ಆಗೋಲ್ಲ ಬಿಡಿ. ಅಂದರೆ ನಾನು ಬಂದಿರೋದು ಅಂದರೆ ಸ್ಟಾರ್ಟಿಂಗೆಲ್ಲ ಗೊತ್ತಾಗ್ಬಿಡ್ತಿತ್ತಪ್ಪ. ನಾನು ಮಲಬಾರ್ ಅಂದರೆ ಅಲ್ಲಿ ಇಳ್ಕೊಬಿಡ್ತಿದ್ದೆ. ಮತ್ತು ಇನ್ನೇನು ಮಾಡ್ತಿದ್ದರೆ ಕೆಲವ್ರು ಹೇಳ್ತಿದ್ರು, ಸೊ ಇಲ್ಲಿ ನೋಡಿ ಇಲ್ಲೆಲ್ಲೋ ಗ್ಯಾಸ್ದೇನೋ ಕಂಡೆ, ಅದೆಲ್ಲ ಯೋಚನೆ ಇದೆ. ಇದೇ ರೋಡು, ಬಟ್ ಅಲ್ಲಿ ಇಳಿಬೇಕಾದ್ರೆ ನಾನು ಇಷ್ಟು ದೂರ ಬಂದು ಇವಾಗ ನೈಟ್ ಒಂದು ವಾಕಿಂಗ್ ಆಗ್ತಾಯಿದೆ. ಸೊ ಇದು ನಿಮ್ಗೊಂದು ವ್ಲಾಗು ಆಗ್ತಾಯಿದೆ. ಏನೋ ಗೊತ್ತಿಲ್ಲ, ಅಲ್ಲಿ ಮಾಡೋ ವ್ಲಾಗು ಇಲ್ಲಿ ನಡ್ಕೊಂಡು ಮಾಡ್ತಾಯಿದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. ಮತ್ತೆ 750 ತೋರಿಸ್ತಾ ಇದೆ. ನಾನು ಬಸ್ ಯಾವ ರೂಟಲ್ಲಿ ಬಂತು ಅದೇ ರೂಟಲ್ಲಿ ಬಂದಿದ್ದೀನಿ. ಬಸ್ 2 ನಿಮಿಷದಲ್ಲಿ ಬಂದ್ಬಿಡ್ತು. ನಾನು ಇವಾಗ 20 ನಿಮಿಷ ತಗೊಂಡು ನಡ್ಕೊಂಡು ಹೋಗಬೇಕು. ಈ ಮನೆಯೂ ಕಂಡೆ. ಸೊ ಈ ಮನೆ ಕಂಡಂಗೆ, ಈ ಮನೆ ಅಲ್ಲ ಗುರು, ಯಾವುದೋ ಒಂದು ಕಚೇರಿ. ಇದು ಕಂಡಂಗೆ ಗೊತ್ತಾಗ್ಬಿಡ್ತು ನಾನೆಲ್ಲೋ ಬೇರೆ ಕಡೆ ಮಿಸ್ ಆದೆ ಅಂತ. ಸಾಯ್ಲಿ, ನೆಕ್ಸ್ಟ್ ಎಲ್ಲಿ ನಿಲ್ಲಿಸ್ತಾನೆ ಅಲ್ಲಿ ಇಳ್ಕೊಳ್ಳೋಣ ಅಂತ ಅಲ್ಲೇ ಬಂದೆ. ಅಂದರೆ ಲಾಸ್ಟ್ ಮೂಮೆಂಟು ಅಲ್ಲಿ ತಲುಪೋದು ಗೊತ್ತಾಯಿತು. ಅಂದರೆ ಎಲ್ಲ ಹಿಡಿದ್ಬಿಟ್ಟಿದ್ರು, ನಾನೊಬ್ಬ ಕೂತ್ಕೊಂಡೇ ಇದ್ದೆ. ಅವಾಗ ನನಗೆ ಗೊತ್ತಿತ್ತು, ಹಾಂ ಇದೇ ಗುರು ನನ್ನ ಕತೆ, ಸ್ಪಾಟ್ ಮುಗೀತು ಅಂತ ಗೊತ್ತಾಗ್ಬಿಡ್ತು ಅಲ್ಲಿ. ಲಾಸ್ಟ್ ಮೂಮೆಂಟ್ ಇನ್ನೇನು ಅನಿಸ್ತಂದರೆ, ಲಾಸ್ಟಿಗೆ ಹೇಳಿದ್ರೆ ಇವನು ಯಾರು ಗೊತ್ತಿಲ್ಲದವನು ಅಂದ್ಕೊಬಿಡ್ತಾರೆ ಅಂತ ಅದೊಂದು ಸೆಕೆಂಡ್ ಮೈಂಡ್ ಬಂತು. ಸೊ ಏನಾಯಿತು ಗೊತ್ತಿಲ್ಲ. 650 ಮೀಟರ್ಸು. ಗೂಗಲ್ ಮ್ಯಾಪ್ ಇಲ್ಲ ಅಂದರೂ ನಡೀತಿತ್ತೇನೋ. ಅಂದರೆ ಮೈಸೂರು ಸ್ವಲ್ಪ ಗೊತ್ತಿದೆ ಆಯಿತಾ, ಬಟ್ ನೈಟ್ ಟೈಮಲ್ಲೆಲ್ಲ ಗೊತ್ತಾಗಲ್ಲ ಅವರು. ಬೇಜಾನ್ ಟೈಮ್ ಬಂದಿರೋದು ಇದಕ್ಕೆ, ಸ್ಟಾರ್ಟಿಂಗು ಅದಕ್ಕೆ ಗೊತ್ತಿರೋದು. ಎಲ್ಲಿ ಮಿಸ್ಟೇಕ್ ಆಯಿತು ನೋಡಿದ್ರೆ, ಇವಾಗ ಮಿಸ್ಟೇಕಿಂದ ನನಗೆ ಆ ಬಸ್ ಮಿಸ್ ಆದರೆ 12 ಗಂಟೆ ನಾನು ಕರೆಕ್ಟಾಗಿ ತಲುಪೋದಿತ್ತು. ಇನ್ನು 9 ನಿಮಿಷ ಇದೆ. ಅಲ್ಲಿ ಅಷ್ಟರಲ್ಲಿ ತಲುಪಿದ್ರೆ ಆ ಬಸ್ ಸಿಗುತ್ತೆ. ಬಸ್ಸಲ್ಲಿ ಎಲ್ಲಿಂದ ಬರ್ತಿದೆ ಅಲ್ಲ, ಅದರಿಂದ ನನಗೆ ಗೊತ್ತಾಗ್ತಾಯಿದೆ. ಇಲ್ಲಾಂದರೆ ಅದು ಗೊತ್ತಿಲ್ಲ. ಯಪ್ಪೋ ರಾಮ, ಇದೆಂಥ ಕಷ್ಟದ ಕಥೆಯು ಗೊತ್ತಿಲ್ಲ. ಇನ್ನೂ ಅರ್ಧ ಕಿಲೋಮೀಟ್ರ್ ಇದೆಯಲ್ಲ ಬರೋ, 550 ಮೀಟರ್. ಇನ್ನೊಂದು ಆಗ್ತಾಯಿದೆ. ಇವತ್ತು ಎಕ್ಸಸೈಸ್ ಏನು ಮಾಡಲಿಲ್ವಲ್ಲ, ಸೊ ಅದು ಇವತ್ತು ಇಲ್ಲಿ ವಾಕಿಂಗೆಲ್ಲ ಹೋಗ್ತಾಯಿದೆ. ಕೈ ಮೇಲೆ ಎತ್ಕೊಂಡೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ. 10 ಆ ಕಡೆ ಹೊಡಿಯೋಣ ಟರ್ನು, ಇಲ್ಲ ಅಂದರೆ ನಾನು ಮುಗಿಯುತ್ತದೆ. ಮಲಬಾರ್ ಕಂಡ ತಕ್ಷಣ ಇಳಿಯೋದು ಬಿಟ್ಟು ಸೊ ನಿನ್ನ ತಲುಪಿದೆ ಮನೆಗೂ.
ಮೈಸೂರು ರೋಡ್ ನಿಯರ್ KSRTC ಬಸ್ ಸ್ಟ್ಯಾಂಡ್ ಇಲ್ಲೇ ಹಾಕವ್ರೆ, ಅರ್ಬನ್ ಅಂತೇನೋ. ಬನ್ನಿ ಇವಾಗ ಡೈರೆಕ್ಟ್ ಹೋಗಿ ಅಲ್ಲೇ ಸಿಗ್ತೀನಿ. ನೋಡಿ ತಲುಪುಟೆ, ಅಲ್ಲಿ ಕಾಣಿಸ್ತಿದೆ ಮಲಬಾರ್ ಅಂತ. ಇಲ್ಲಿ ಇಳ್ಕೋಬೇಕದ ಅವನು. ಅದೇನು ಗೊತ್ತಾ, ಇಲ್ಲಿ ಮಲಬಾರ್ಗಿಂತ ಅದೊಂದು ಹೋಟೆಲ್ ನೇಮ್ ಬರುತ್ತೆ, ಸೊ ಅದು ನಮ್ಗೆ ಯೋಚನೆ ಇರೋ ಚೆನ್ನಾಗಿ. ಸೊ ಅದೇ ಮೈನ್ ರೀಸನು, ಸೊ ಅಲ್ಲಿ ಹೋಗಿ ಇಳ್ಕೋಬೇಕು.